ಉಡುಪಿ ಜಿಲ್ಲೆಯ ಕಟಪಾಡಿಯಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 66ರ ಅಂಡರ್ ಪಾಸ್ ಕಾಮಗಾರಿ ವೇಗ ಪಡೆದುಕೊಂಡಿದೆ. ಈ ಭಾಗದಲ್ಲಿ ಅಂಡರ್ ಪಾಸ್ ಬೇಕು ಎಂದು ಅನೇಕ ವರ್ಷಗಳಿಂದ ಹೋರಾಟ ನಡೆದಿತ್ತು. ಕೊನೆಗೂ ಆರಂಭಗೊಂಡ ಅಂಡರ್ ಪಾಸ್ ಕಾಮಗಾರಿ ವೇಗದಿಂದ ಪೂರ್ಣಗೊಳ್ಳುವ ಹಾದಿ ಹಿಡಿದಿದೆ. ಸಾರ್ವಜನಿಕರ ಬಹುದಿನಗಳ ಬೇಡಿಕೆ ಭಾಗಶಃ ಈಡೇರಿದೆ. ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಕಾಮಗಾರಿ ನಡೆಯುವ ವೇಳೆ ನಿರಂತರವಾಗಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸುತ್ತಿದ್ದು, ಇದೀಗ ಏಕಮುಖ ಸಂಚಾರ ತೆರೆದುಕೊಂಡಿದೆ. ಮಂಗಳೂರಿನಿಂದ ಉಡುಪಿ ಕಡೆಗೆ ಏಕಮುಖವಾಗಿ ವಾಹನ ಸಂಚರಿಸಬಹುದಾಗಿದೆ. ಇನ್ನೊಂದು ಮಾರ್ಗವನ್ನು ಈ ಮಳೆಗಾಲಕ್ಕೆ ಮುಂಚಿತವಾಗಿ ಪೂರ್ಣಗೊಳಿಸುವುದಾಗಿ ತಿಳಿಸಿದ್ದಾರೆ. ಉಡುಪಿ ಮಂಗಳೂರು ಸಂಪರ್ಕ ರಸ್ತೆಯಲ್ಲಿ ಇದೊಂದು ಪ್ರಮುಖ ಜಂಕ್ಷನ್ ಆಗಿದ್ದು, ಶೀಘ್ರವಾಗಿ ಸಂಪೂರ್ಣ ಕಾಮಗಾರಿ ಪೂರ್ಣಗೊಳಿಸಬೇಕು ಎನ್ನುವುದು ಸಾರ್ವಜನಿಕರ ಒತ್ತಾಯವಾಗಿತ್ತು. ರಾಷ್ಟ್ರೀಯ ಹೆದ್ದಾರಿ 66 ಇದರಲ್ಲಿ ಕಡಪಾಡಿ ಅಂಡರ್ ಪಾಸಿನ ಒಂದು ಭಾಗವನ್ನು ಇವತ್ತು ಅಧಿಕೃತವಾಗಿ ವಾಹನಕ್ಕೆ ಮುಕ್ತ ಮಾಡಿದ್ದೇವೆ. ನಾನು ಇಲ್ಲಿ ಶಾಸಕರಾದ ಗುರುಮಿ ಸುರೇಶ್ ಶೆಟ್ಟರು, ಲಾಲಾಜಿ ಮಂಡರು ಮತ್ತೆಲ್ಲ ನಮ್ಮ ಮುಖಂಡರಿದ್ದಾರೆ. ಈ ಒಂದು ಭಾಗಕ್ಕೆ ಮುಕ್ತ ಮಾಡಿದ್ರಿಂದ ಹಿನ್ನೆಲೆಯಲ್ಲಿ ಒಂದಷ್ಟು ಟ್ರಾಫಿಕ್ಕಿನ ಸಮಸ್ಯೆಗಳು ಸ್ವಲ್ಪ ಆದರೂ ಕಡಿಮೆ ಆಗುತ್ತೆ. ಇನ್ನು ಎರಡನೇ ಹಂತದ ಕಾಮಗಾರಿಯನ್ನು ಇವತ್ತು ನಾಳೆಯಿಂದ ಮತ್ತೆ ಪ್ರಾರಂಭ ಮಾಡ್ತಾರೆ. ಈ ಮೇಲ್ಸೇತುವೆಯೂ ಸೇರಿದಂತೆ ಪೂರ್ಣ ಕಾಮಗಾರಿಯನ್ನು ಜನವರಿ ಆಸುಪಾಸಲ್ಲಿ ಮುಗಿಸಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ. ಅವರಿಗೆ 2 ವರ್ಷ ಅವಧಿ ಇದ್ದರೂ ಕೂಡ ಅದಕ್ಕಿಂತ ಮೊದಲೇ ಮಾಡ್ತೇವೆ ಅಂತೇಳಿ ನಮ್ಮ ಇಂಜಿನಿಯರ್ ವಿಭಾಗದವರು ಹೇಳಿದ್ದಾರೆ. ಇದಕ್ಕೆ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ ಅವರಿಗೆಲ್ಲ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಸಹಜವಾಗಿ ಟೀಕೆ ಟಿಪ್ಪಣಿಗಳು ಒಂದು ಕಾಮಗಾರಿ ಆಗುವಾಗ ಬಂದೇ ಬರುತ್ತೆ. ಅವೆಲ್ಲದರ ಮಧ್ಯೆ ಅತ್ಯಂತ ಯಶಸ್ವಿಯಾಗಿ ಈ ಕಾಮಗಾರಿ ಮುಗಿತಾ ಇದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಮುಂದುವರೆದು ನಮ್ಮ ಕಲ್ಯಾಣಪುರ ಸಂತೆಕಟ್ಟೆಯ ಅಂಡರ್ ಪಾಸ್ ಇದೆಯಲ್ಲ, ಅದು ಕೂಡ ಗಂಭೀರ ಸಮಸ್ಯೆಯಲ್ಲಿತ್ತು. ಈಗ ಅದನ್ನು ಕೂಡ ಮೇಲ್ಸೇತುವೆಗೆ ಮೊನ್ನೆ ಮುಕ್ತ ಮಾಡೋದ್ರಿಂದಾಗಿ ಇನ್ನು ಉಳಿದಿರುವಂಥದ್ದು ನಮಗೆ ಅಂಬಲ್ಪಾಡಿದು, ಅದು ನಮ್ಮ ಮಳೆಗಾಲದೊಳಗೆ ಅದನ್ನು ಮುಗಿಸಿದರೆ ಬಹುತೇಕ ಎಲ್ಲ ಕಾರ್ಯಕ್ರಮಗಳು ಕೂಡ 66ರಲ್ಲಿ ಭಾಳ ತುರ್ತಾಗಿರುವ ಸಮಸ್ಯೆ ಇರುವಂಥ ಕಾಮಗಾರಿಗಳು ಮುಗಿತದೆ. ಹಾಗಾಗಿ ಇದಕ್ಕೆ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ ಅವರಿಗೆಲ್ಲ ನಾನು ಧನ್ಯವಾದ ಹೇಳಿ, ಇವತ್ತಿನ ಒಂದು ಪ್ರಮುಖ ಭಾಗವನ್ನು ಇವತ್ತು ವಾಹನಕ್ಕೆ ಸಂಚಾರ ಮುಕ್ತ ಮಾಡಿದ್ದೇವೆ. ಈ ಸಂಚಾರ ಮುಕ್ತ ಮಾಡಿದ್ದು ನಮಗೆಲ್ಲ ಖುಷಿಯಾಗಿದೆ. ಈಗ ಹೆಜಮಾಡಿಯಿಂದ ಕುಂದಾಪುರದವರೆಗೆ 64 ಕಿಲೋಮೀಟ್ರಲ್ಲಿ 24 ಕಿಲೋಮೀಟ್ರ್ ಈಗ ಮಂಜೂರಾತಿ ಈಗ ಆಗ್ತಾ ಇದೆಯಲ್ಲ, ಇದು ಮಂಜೂರಾತಿ ಆಗಿದೆ. ನಿಮ್ಮ ಉದಯವಾರ ಬಲೆಪಾದಿ ಅದೆಲ್ಲ ಆಗ್ತಾ ಇದೆಯಲ್ಲ, ಅದು ಮಂಜೂರಾತಿ ಆಗಿದೆ. ನಾವು ಪೂರ್ಣ ಪ್ರಮಾಣದಲ್ಲಿ ಕೊಡಬೇಕಂತ ಹೇಳಿದೆವು. ಈ ಕಾಮಗಾರಿ 75% ಮುಗಿತಾ ಇದ್ದಂಗೆ ಉಳಿದಿರುವಂಥ 26 ಕಿಲೋಮೀಟ್ರ್ ಕಾಮಗಾರಿಯನ್ನು ಮಂಜೂರು ಮಾಡ್ತಾರೆ. ಯಾಕಂದರೆ ಅದು ಕ್ರಮ ಹಾಗೆ ಮೊದಲ ಹಂತದ ಕಾಮಗಾರಿ 70% ಮುಗಿದ ನಂತರ ಮತ್ತೆ ಉಳಿದ ಕಾಮಗಾರಿಯನ್ನು ಮಂಜೂರು ಮಾಡ್ತಾರೆ. ಇದನ್ನೀಗ ಮುಗಿಸ್ತಾ ಇದ್ದೇವೆ. ಮುಗಿಸಿದ ನಂತರ ನಮ್ಮ ಪೂರ್ಣ ಹೆಜಮಾಡಿಯಿಂದ ಕುಂದಾಪುರದವರೆಗೆ 64 ಕಿಲೋಮೀಟ್ರ್ ಕಡೆ ಕೂಡ ಈ ಸರ್ವಿಸ್ ರಸ್ತೆಗಳಾಗುತ್ತೆ. ಅದರಿಂದ ವಾಹನಗಳ ಅಪಘಾತಗಳು ಒಂದ್ಸರಿ ನಿಯಂತ್ರಣಕ್ಕೆ ಬರುತ್ತೆ ಅಂತ ನಮ್ಮ ಭಾವನೆ. ಹಾಗಾಗಿ ಎರಡೂ ಕಡೆ ವಾಹನ ಅಪಘಾತ ಆಗದಿರುವಂತೆ ಸರ್ವಿಸ್ ರಸ್ತೆಯನ್ನು ಮಾಡ್ತೇವೆ. ನಾನು ಬಹುಶಃ ನನಗೆ ವೈಯಕ್ತಿಕ ಅನುಭವ ಇದೆ. ನಾನು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕೂಡ ಇಲ್ಲಿ ಎಷ್ಟೋ ಸಲ ಸೀಸನ್ನಲ್ಲಿ, ಈ ಮದುವೆ ಸಮಾರಂಭ ಇರಲಿ, ಒಳ್ಳೆಯ ಸೀಸನಲ್ಲಿ ಇಲ್ಲಿ ತುಂಬ ಅಡೆತಡೆ ಆಗ್ತಿತ್ತು. ಆದರೆ ಅದನ್ನು ಮನಗಂಡಂಥ ನಮ್ಮ ಮಾನ್ಯ ಸಂಸದರು ಒಂದು ದೆಹಲಿಗೆ ನಾವು 2 ಸಲ ಹೋಗಿದ್ವಿ, ಬೆಂಗಳೂರಿಗೆ 2 ಸಲ ಹೋಗಿದ್ವಿ ಮಾಡಿ ಈಗ ಇವತ್ತು ಒಂದು ಚಾಲನೆ ಕೊಡ್ತಕ್ಕಂಥ ಶುಭಗಳಿಗೆ ನಾವೆಲ್ಲ ಇದ್ದೀವಿ. ಆ ನಿಟ್ಟಿನಲ್ಲಿ ಇನ್ನು ಉಳಿದ ಕಾಮಗಾರಿಯನ್ನು ಕೂಡ ಅವರು ಆಲ್ರೆಡಿ ಇಲ್ಲಿ ಗುತ್ತಿಗೆದಾರ ನಾವು ಅಭಿನಂದಿಸಬೇಕು. ಗುತ್ತಿಗೆದಾರರು ಕೂಡ ಅಭಿನಂದಿಸ ನಮ್ಮ ನಿರೀಕ್ಷೆಗೂ ಮೀರಿ ಕೆಲಸ ಆಗಿದೆ. ನಿರೀಕ್ಷೆಗೂ ಮೀರಿ ಸ್ಪೀಡಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಮುಂದೆ ಈ ಅಂಡರ್ ಪಾಸ್ ಮೇಲೆ ಒಂದು ಬ್ರಿಡ್ಜನ್ನು, ಅಂದರೆ ಮೊದಲು ಹೇಗೆ ಶಿರುವ ಕಟ್ಪಾಡಿ ಬ್ರಿಡ್ಜ್ ಇತ್ತು, ಅದು ಬ್ರಿಡ್ಜನ್ನು ಮಾಡ್ತಕ್ಕಂಥ ಮುಂದಿನ ದಿನಗಳಲ್ಲಿ ಆ ಕೆಲಸ ಆಗ್ತದೆ. ಅನಂತರದಲ್ಲಿ ಉಳಿದ ಕೆಲಸ ಆದಷ್ಟು ಶೀಘ್ರವಾಗಿ ಅವ್ರಿಗೆ ಇರ್ತಕ್ಕಂಥದ್ದು 2 ವರ್ಷಗಳು, ಇನ್ನು 18 ತಿಂಗಳು ಕೆಲಸ ಮುಗಿಬೇಕು. ಕಿನ್ನಿಮೂಲಿಕೆ ಮಾದರಿಯಲ್ಲಿ 18 ತಿಂಗಳಲ್ಲಿ ಕೆಲಸವನ್ನು ಮುಗಿಸ್ಕೊಡ್ತೀವಿ, ಅದಕ್ಕೆ ಮುಂಚೆನೇ ಮುಗಿಸ್ಕೊಡ್ತೀವಿ ಅನ್ನೋ ವಾಗ್ದಾನವನ್ನು ನಮ್ಮ ಗುತ್ತಿಗೆದಾರರು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಶಾಸಕನಾಗಿ ನಮ್ಮ ಸಂಸದರನ್ನ ಇಲ್ಲಿ ಅಭಿನಂದಿಸ್ತೇನೆ. ವಿಶೇಷವಾಗಿ ಈ ಭಾಗದ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಮತ್ತು ಇಲ್ಲಿಯ ನಾಗರಿಕರು ಭಾಳ ಸಹಕಾರ ಕೊಟ್ಟಿದ್ದಾರೆ. ಹೇಳ್ತಾರೆ ಹೆರಿಗೆ ಮುಂದೆ ಒಂದಿಷ್ಟು ನೋವು ಅನುಭವಿಸಬೇಕು ಅಂತೇಳಿ. ಹಾಗೆ ಮೊನ್ನೆ ಕೂಡ ಹೇಳ್ತಿದ್ರು ಒಂದಿಷ್ಟು ತೊಂದರೆ ಆಗ್ತದೆ ಅಂತೇಳಿ. ಆದರೆ ಆದಷ್ಟು ಬೇಗ ಶೀಘ್ರ ಶುಭಶ್ಯ ಶೀಘ್ರಂ ಅಂತ ಹೇಳ್ತಾರೆ, ಶೀಘ್ರವಾಗಿ ಈ ಕೆಲಸವನ್ನು ಮುಗಿಸ್ತಕ್ಕಂಥ ಒಂದು ಪ್ರಯತ್ನ ನಾವೆಲ್ಲ ಮಾಡ್ತಾಯಿದ್ವಿ. ಇಲ್ಲಿ ಏನಾಗಿದೆ ಒಂದು ನೀವು ತಿಳ್ಕೊಬೇಕು. ಇಲ್ಲಿ ಟ್ರಾಫಿಕ್ ಈಗ SP, DC, RTO, CO ಎಲ್ಲ ಸೇರಿ ಅವ್ರದ್ದೊಂದು ಸಮಿತಿ ಇದೆ. ಅದನ್ನು ನಾವು ಜನಪ್ರತಿನಿಧಿ ಯಾರು ಇರೋದಿಲ್ಲ. ಅವ್ರು ಏನು ಮಾಡ್ತಾರೆ, ಇಲ್ಲಿ ಜನರ ಬೇಡಿಕೆ ಬೇಡ ಏನಿದೆ ಅದನ್ನು ಇದು ಮಾಡಿ ಕಾಲಕ್ಕೆ ಅವರು ಮಾರ್ಪಾಡು ಮಾಡ್ತಾರೆ. ನಾವು ಅವರಿಗೆ ಮನವಿ ಮಾಡ್ತೀವಿ, DC ಅವರಿಗೆ ನಾವು ಮನವಿ ಮಾಡ್ತೀವಿ. ಈ ಥರ ಜನರಿಗೆ ನಾನು ಮೊನ್ನೆ ಹೇಳಿದಾಗ ಈಸಿ ಆಫ್ ಲಿವಿಂಗ್ ಅಂತೇಳಿ ಜನರಿಗೆ ಏನೇನು ಅನುಕೂಲ ಆಗುತ್ತೋ ಅದನ್ನೆಲ್ಲ ಖಂಡಿತ ನಾವು ಮತ್ತು ಸಂಸದರು ಮತ್ತು ನಮ್ಮ ಮಾಜಿ ಶಾಸಕರು ಇದ್ದಾರೆ ಎಲ್ಲ ಸೇರಿ ಮನವಿಯನ್ನು ನಾವು ಮಾಡ್ತೀವಿ. ಕೇಂದ್ರ ಸರ್ಕಾರದ ಅನುದಾನದಿಂದ ಬಂದಂಥ ಈ ಒಂದು ರಾಷ್ಟ್ರೀಯ ಹೆದ್ದಾರಿ 66ರ ಅಂಡರ್ ಪಾಸ್ ಕೆಳಗಿನ ಮೂಲಕ ಹಾದು ಹೋಗುವಂಥ ವಾಹನದ ವ್ಯವಸ್ಥೆಗೆ
ಸನ್ಮಾನ್ಯ ಸದಾನಗೌಡರು ಕೇಂದ್ರ ಸಚಿವರಾಗಿದ್ದಾಗ, ಶೋಭಾ ಕರಂದ್ಲಾಜೆ ಅವರು ಸಂಸದರಾಗಿದ್ದಾಗ ಸನ್ಮಾನ್ಯ ನಿತಿನ್ ಗಡ್ಕರಿ ಅವ್ರ ಹತ್ರ ನಾನಾಗ ಪತ್ರ ಕೊಟ್ಟಿದ್ದೆ. ಆ ಪತ್ರ ಮೇಲೆ ಅವರು ನಾನೇ ಸ್ವತಃ ನಿತಿನ್ ಗಡ್ಕರಿ ಅವರು ಕೇಂದ್ರದ ಸಾರಿಗೆ ಸಚಿವರವರು, ನೌಕಾಯಾನ ಸಚಿವರಾಗಿದ್ದಾಗ ಅವರ ಮೂಲಕ ಇದಕ್ಕೆ ಸುಮಾರು 22.5 ಕೋಟಿಯಷ್ಟು ಅನುದಾನ ನಮಗೆ ಅವರು ಮಂಜೂರಾತಿ ಕೊಟ್ಟಿದ್ದರು. ಸದಾನಗೌಡರು ಮತ್ತು ಶೋಭಾ ಕರಂದ್ಲಾಜೆ ಅವರು ಅವರ 2 ಪತ್ರ ಕೂಡ ನಾನು ಇಟ್ಕೊಂಡು ಅದನ್ನು ನನ್ನ ಪತ್ರ ಜೊತೆಗೆ ಇಟ್ಕೊಂಡು ಆಗ ಮಂಜೂರಾತಿ ಆಗಿ ಬಂದಿತ್ತು ಒಂದು 5 ವರ್ಷ ಮುಂಚೆ. ಬೇರೆ ಬೇರೆ ಕಾರಣದಿಂದ ತಾಂತ್ರಿಕ ಸಮಸ್ಯೆಯಿಂದ ಟೆಂಡರ್ ಪ್ರಕ್ರಿಯೆ ಸ್ವಲ್ಪ ವಿಳಂಬ ಆಗಿತ್ತು. ಆ ನಂತರ ಸನ್ಮಾನ್ಯ ಈಗ ಕೋಟ ಶ್ರೀನಿವಾಸ ಪೂಜಾರಿ ಬಂದ ನಂತರ ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ಅನುದಾನ ಬಿಡುಗಡೆ ಮಾಡಿಸ್ಕೊಂಡು ಬಂದೀಗ ಕಾಮಗಾರಿ ಪ್ರಾರಂಭ ಆಗಿದೆ. ನಮ್ಮ ಮೂಲತಃ ಪಡುಬಿದ್ರಿ ಅವರು ನ್ಯಾಷನಲ್ ಕನ್ಸ್ಟ್ರಕ್ಷನ್ ಅವರು ಮೂಲ ಈಗ ತೀರ್ಥಹಳ್ಳಿಯಲ್ಲಿದ್ದಾರೆ. ನಮ್ಮ ಪೆರಡೂರು ಮತ್ತು ಮಲ್ಪೆ ಮೊಣಕಾಲು 3 ರಸ್ತೆ ಅವರ ಮೂಲಕ ಈಗ ಮಣಿಪಾಲದಲ್ಲಿ ಹಾದು ಹೋಗುವಂಥ ರಸ್ತೆ ಅದೇ ಕಾಂಟ್ರಾಕ್ಟ್ ಸಿಕ್ಕಿದೆ. ಅದೇ ಕಾಂಟ್ರಾಕ್ಟ್ ನಮ್ಮಲ್ಲಿ ಕೂಡ ಈ ರಸ್ತೆಯನ್ನು ಕೂಡ ಮಾಡ್ತಾರೆ. ಹಾಗಾಗಿ ಈ ಕಾಮಗಾರಿ ಆದಷ್ಟು ಬೇಗನೆ ಆಗಲಿ ಅಂತೇಳಿ ನಾವು ಅವರಿಗೆ ಶುಭಾಶಯ ಕೋರ್ತೇವೆ. ಮತ್ತು ಇದಕ್ಕಾಗಿ ಪ್ರಯತ್ನಿಸಿದಂಥ ಸನ್ಮಾನ್ಯ ನಿತಿನ್ ಗಡ್ಕರಿ ಅವರಿಗೆ, ಸನ್ಮಾನ್ಯ ಸದಾನಗೌಡರಿಗೆ, ಶೋಭಾ ಕರಂದ್ಲಾಜೆ ಅವರಿಗೆ, ಈಗ ಸಂಸದರಾಗಿದ್ದಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಮತ್ತು ನಮ್ಮ ಶಾಸಕ ಮಿತ್ರರಾದ ಶ್ರೀಯುತ ಗುರುಮೇ ಸುರೇಶ್ ಶೆಟ್ಟಿ ಅವರಿಗೆ ಮತ್ತು ಯಾರೆಲ್ಲ ಇದಕ್ಕೆ ಸ್ಥಳೀಯರೆಲ್ಲ ತುಂಬ ಜನ ಇದಕ್ಕೆ ಬೆಂಬಲಿಸಿ ಬೇಡಿಕೆ ಇಟ್ಟಿದ್ದಾರೆ. ಪತ್ರಕರ್ತರು ಇದಕ್ಕೆ ಸುಮಾರು ಸಾರಿ ನಾವು ಇಲ್ಲಿ ಪತ್ರಿಕಾಗೋಷ್ಠಿ ಮಾಡಿದಾಗ ಹಲವಾರು ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಈಗ ಎಲ್ಲರ ಪರಿಶ್ರಮದಿಂದ ಈ ರಸ್ತೆ ಇವತ್ತು ಪ್ರಾರಂಭ ಆಗಿದೆ. ಪೂರ್ಣ ಆದ ನಂತರ ಇನ್ನೊಮ್ಮೆ ದೊಡ್ಡ ರೀತಿಯ ಉದ್ಘಾಟನಾ ಕಾರ್ಯಕ್ರಮ ಆಗ್ತದೆ. ಇದಕ್ಕಾಗಿ ಕೊಟ್ಟಂಥ ಕೇಂದ್ರ ಸರ್ಕಾರಕ್ಕೆ ಕೂಡ ನಾವು ಧನ್ಯವಾದ ಹೇಳ್ತೇವೆ ಮತ್ತು ಇದಕ್ಕೆ ಸಂಸದರ ಮತ್ತು ಶಾಸಕರ ಇತರ ಎಲ್ಲರ ಕೊಡುಗೆಯನ್ನು ಕೂಡ ನಾನು ಸ್ಮರಿಸ್ತೇನೆ. ಎಲ್ರಿಗೂ ಧನ್ಯವಾದ, ವಂದನೆಗಳು. ಇದೀಗ ಆರಂಭವಾಗಿರುವ ಏಕಮುಖ ಸಂಚಾರದಿಂದ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ.